ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದು ಇಂದಿನ ಮಹಾ ತನಿಖಾ ಎಪಿಸೋಡ್ ಅಂದರೆ ತಪ್ಪಾಗೋದಿಲ್ಲ. 14 ವರ್ಷಗಳ ಸುದೀರ್ಘ ಕಣ್ಣೀರು, ಹೆತ್ತ ಕಳ್ಳಿನ ತೀವ್ರವಾದಂಥ ಹೋರಾಟ, ಇಡೀ ಕರ್ನಾಟಕವೇ ನ್ಯಾಯಕ್ಕೋಸ್ಕರ ರಸ್ತೆಗಿಳಿದು ಹೋರಾಡಿದಂಥ ಧರ್ಮಸ್ಥಳದ ಸೌಜನ್ಯ ಕೇಸ್. ಇದೀಗ ಈ ಪ್ರಕರಣಕ್ಕೆ ಕೊನೆಗೂ ಕೂಡ ದೇಶದ ಅತ್ಯುನ್ನತ ನ್ಯಾಯಾಲಯದಿಂದ ದೊಡ್ಡ ತಿರುವು ಸಿಗ್ತಾ ಇರೋದು. CBI ತನಿಖೆಯ ಲೋಪದೋಷಗಳನ್ನು ಬೆತ್ತಲೆ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಮರು ತನಿಖೆಯ ಗ್ರೀನ್ ಸಿಗ್ನಲ್ ಅಂದರೆ ಹಸಿರು ನಿಶಾನೆ ತೋರಿಸಿದೆ. ಸ್ನೇಹಿತರೆ, ವಿಚಾರಣೆ ವೇಳೆ ಕೇಂದ್ರೀಯ ತನಿಖಾ ದಳ CBI ಎಸಗಿದಂಥ ಎಡವಟ್ಟುಗಳನ್ನು ನೋಡಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಕೆಂಡಾಮಂಡಲವಾಗಿರೋದು. ಘಟನೆ ನಡೆದು 14 ವರ್ಷಗಳಾಗ್ತಾ ಬಂದರೂ ಕೂಡ ಸರಿಯಾದ ತನಿಖೆಯಾಗಿಲ್ಲ, ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಅಂತ ನ್ಯಾಯಾಲಯ ನೇರವಾಗಿಯೇ ತರಾಟೆಯನ್ನು ತೆಗೆದುಕೊಂಡಿದೆ. ಇಷ್ಟು ವರ್ಷ CBI ಮಾಡಿದ್ದೇನು ಹಾಗಾದರೆ ಅನ್ನೋ ಯಕ್ಷ ಪ್ರಶ್ನೆ ಈಗ ಇಡೀ ದೇಶದ ಮುಂದೆ ನಿಂತಿದೆ. ಸ್ನೇಹಿತರೆ, ಈ ಹೋರಾಟದಲ್ಲಿ ಕೇವಲ ಕೋರ್ಟ್ ಮಾತ್ರ ಅಲ್ಲ, ರಾಜ್ಯ ಸರ್ಕಾರ ಕೂಡ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿರೋದು. ನ್ಯಾಯಾಲಯದಲ್ಲಿ ಸರ್ಕಾರದ ಪರ ವಕೀಲರು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಕರಣದ ನೈಜ ಮುಖಗಳನ್ನು ಜಗತ್ತಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿದೆ. ಅಗತ್ಯವಿದ್ದರೆ ವಿಶೇಷ ತನಿಖಾ ತಂಡ ಅಂದರೆ SIT ಅದನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧವಾಗಿದ್ದೀವಿ ಅಂತ ಹೇಳಿ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿಂತಿರೋದು. ನೋಡಿ, 2012ರಲ್ಲಿ ನಡೆದಂಥ ಈ ಭೀಕರ ಘಟನೆಯ ತನಿಖೆ ಸಮರ್ಪಕವಾಗಿ ನಡೆದಿಲ್ಲ ಮತ್ತು ನೈಜ ಆರೋಪಿಗಳು ಇನ್ನೂ ಕೂಡ ಕಾನೂನಿನ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿ ಆರೋಪಿಸಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಕರಣವನ್ನು ವಿಶೇಷ ತನಿಖಾ ತಂಡ ಮತ್ತು ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರವಾಗಿ ಹಾಗೂ ನಿಷ್ಪಕ್ಷಪಾತ ತನಿಖೆ ಒಪ್ಪಿಸಬೇಕು ಅಂತ ಹೇಳಿ ಅವರು ಮನವಿ ಮಾಡಿಕೊಂಡಿದ್ದರು. ಈ ಅರ್ಜಿಯ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಪ್ರಕರಣದ ಸೂಕ್ಷ್ಮತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಪರಿಗಣಿಸಿ ಮರು ತನಿಖೆಗೆ ತಾತ್ವಿಕವಾದಂಥ ಒಪ್ಪಿಗೆಯನ್ನು ಕೊಟ್ಟಿದೆ. ತನಿಖಾ ಸಂಸ್ಥೆ ಹೇಗಿರುತ್ತೆ ಅದರ ಆಯ್ಕೆ ನಾನೇ ಮಾಡ್ತೀನಿ. ತನಿಖೆಯ ರೂಪುರೇಷೆ ಹಾಗೂ ಅದರ ವ್ಯಾಪ್ತಿಯ ಬಗ್ಗೆ ಶೀಘ್ರದಲ್ಲೇ ಕೋರ್ಟ್ ಅಂತಿಮ ಆದೇಶವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಇದೇ ವೇಳೆ ಪ್ರಕರಣದ ಸಾಕ್ಷಿಗಳಿಗೆ ಈಗಾಗಲೇ ಒದಗಿಸಲಾಗಿರ್ತಕ್ಕಂಥ ಭದ್ರತೆಯನ್ನು ಕೂಡ ಮುಂದುವರಿಸಬೇಕು ಅಂತ ಕೋರ್ಟ್ ನಿರ್ದೇಶನಗಳನ್ನು ಕೊಟ್ಟಿದೆ. ತುಂಬ ಅಚ್ಚರಿಯಾದಂಥ ಬೆಳವಣಿಗೆ. ಕೋರ್ಟ್ನಲ್ಲಾದಂಥ ಒಂದು ರೋಚಕವಾದಂಥ ಒಂದು ವಾದ ವಿವಾದಗಳನ್ನು ನೋಡಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಈ ಕೇಸ್ನಲ್ಲಿ ಏನಾಗಿದೆ ಅನ್ನೋದು. ನೋಡಿ, CBI ತನಿಖಾಧಿಕಾರಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನು ಹೊರಹಾಕಿದ್ದು. ವಿಚಾರಣೆ ವೇಳೆ CBI ಸಲ್ಲಿಸಿದಂಥ ವರದಿಯನ್ನು ಪರಿಶೀಲನೆ ಮಾಡಿದಂಥ ನ್ಯಾಯಪೀಠ ಅತ್ಯಂತ ಕಠಿಣ ಪದಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತು. ಇಲ್ಲಿ ತನಿಖಾಧಿಕಾರಿಯೇ ಜಡ್ಜ್ ಥರ ಆಡ್ಬಿಟ್ಟಿದ್ದಾರಲ್ವಾ. CBI ತನಿಖಾಧಿಕಾರಿ ಸರಿಯಾದ ಸಾಕ್ಷಿಗಳನ್ನು ಕಲೆ ಹಾಕುವ ಬದಲು ನಾನೇ ಜಡ್ಜ್ ಅಂದ್ಕೊಂಡು ಬಿಟ್ಟಿದ್ದಾರೆ, ಆ ರೀತಿಯಾಗಿ ವರ್ತಿಸಿದ್ದಾರೆ ಅಂತ ಕೋರ್ಟ್ ಆಕ್ಷೇಪಣೆಯನ್ನು ಹೇಳ್ತು. ಜೊತೆಗೆ ಆ ರೀತಿಯಾದಂಥ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳೋ ಪ್ರಯತ್ನಗಳು ಕೂಡ ನಡೀತು. ನೋಡಿ, ಇಷ್ಟು ದೊಡ್ಡ ಭೀಕರವಾದಂಥ ಅಪರಾಧ ನಡೆದಿದ್ದರೂ ಕೂಡ CBIನ ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಕನಿಷ್ಠ ಭೇಟಿಯನ್ನು ಕೂಡ ಕೊಟ್ಟಿಲ್ಲ. ಸಂತ್ರಸ್ತೆಯ ತಾಯಿಯ ಹೇಳಿಕೆಯನ್ನು ಕೂಡ ಸರಿಯಾಗಿ ದಾಖಲಿಸಿಕೊಂಡಿಲ್ಲ ಅಂತ ಹೇಳಿ ಪೀಠವು CBIನ ತನಿಖೆಯನ್ನು ಅತ್ಯಂತ ಕಳಪೆ ಮತ್ತು ಸ್ವತಂತ್ರವಲ್ಲದ್ದು, ಪೂರ್ಣ ನಾನ್ ಇಂಡಿಪೆಂಡೆಂಟ್ ಅಂತ ಹೇಳಿ ಬಣ್ಣಿಸಿದ್ದು. 14 ವರ್ಷಗಳ ವಿಳಂಬ. ಕೋರ್ಟ್ ಹೇಳುತ್ತೆ ಘಟನೆ ನಡೆದ ದಶಕಗಳೇ ಕಳೆದಿದೆ, ಈವರೆಗೆ ದೇಶದ ಪ್ರಮುಖ ತನಿಖಾ ಸಂಸ್ಥೆ ಮಾಡಿದ್ದಾದರೂ ಏನು ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಮಾಡ್ತು. ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇರೋದು. ಮರು ತನಿಖೆಯ ಮಧ್ಯಂತರ ವರದಿಯನ್ನು ನಾನೇ ನೋಡ್ತೀನಿ ಅಂತ ಖುದ್ದಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು. ಮುಂದಿನ ತನಿಖೆಯ ಮೇಲ್ವಿಚಾರಣೆಯನ್ನು ಕೋರ್ಟ್ ತನ್ನ ಕೈಯಲ್ಲೇ ಇಟ್ಟುಕೊಳ್ಳುವ ಸೂಚನೆಯನ್ನು ಕೂಡ ಕೊಟ್ಟಿದೆ. ನೋಡಿ, ಜಡ್ಜ್ ಹೇಳಿದ್ದು, ನಾವು ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಆದೇಶ ನೀಡಿದ ನಂತರ ರಚನೆಯಾಗ್ತಕ್ಕಂಥ ತನಿಖಾ ತಂಡ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಇಂಟ್ರೀಮ್ ರಿಪೋರ್ಟನ್ನು ಸಲ್ಲಿಸಬೇಕು, ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ತನಿಖೆ ಹೇಗೆ ನಡೀತಾ ಇದೆ ಅನ್ನೋದನ್ನು ನಾನೇ ಗಮನಿಸ್ತೀನಿ ಅಂತ ಹೇಳಿರೋದು. ಇನ್ನು ಸಾಕ್ಷಿಗಳಿಗೆ ತಕ್ಷಣವೇ ಕಟ್ಟುನಿಟ್ಟಿನ ಭದ್ರತೆ ಕೊಡಿ ಅಂತ ಹೇಳಿದೆ. ಪ್ರಕರಣದ ಮರು ತನಿಖೆ ಪ್ರಾರಂಭವಾಗ್ತಾ ಇದ್ದ ಹಾಗೆ ಸಾಕ್ಷಿಗಳಿಗೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಅಪಾಯ ಎದುರಾಗಬಹುದು. ಆದ್ದರಿಂದ ರಾಜ್ಯ ಸರ್ಕಾರ ಸಾಕ್ಷಿಗಳಿಗೆ ಮತ್ತು ಸೌಜನ್ಯ ಕುಟುಂಬಕ್ಕೆ ಕಟ್ಟುನಿಟ್ಟಾದ ಸೂಕ್ತ ಭದ್ರತೆಯನ್ನು ಮುಂದುವರಿಸಬೇಕು ಅಂತ ಹೇಳಿದೆ. ಇನ್ನು ಕಣ್ಣೀರಲ್ಲಿರ್ತಕ್ಕಂಥ ತಾಯಿಯ ಹೇಳಿಕೆಯನ್ನು ನೀವು ಯಾಕೆ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಸೌಜನ್ಯ ತಾಯಿ ಕುಸುಮಾವತಿ ಅವರು ಆರಂಭದಿಂದಲೂ ಕೂಡ ಸ್ಥಳೀಯ ಪೊಲೀಸ್ನವರು ಮತ್ತು CBI ವಿರುದ್ಧವಾಗಿ ಗಂಭೀರವಾದಂಥ ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಜಡ್ಜ್ ಹೇಳಿದ್ದು, ತನ್ನ ಮಗಳನ್ನು ಕಳೆದುಕೊಂಡಂಥ ತಾಯಿ ಕೊಡ್ಲಿಕ್ಕೆ ಬಂದಂತಹ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮಸ್ ಮದರ್ ದಾಖಲಿಸಿಕೊಳ್ಳಲಿಕ್ಕೆ CBI ತನಿಖಾಧಿಕಾರಿಗಳು ನಿರಾಕರಣೆ ಮಾಡಿರೋದು ಯಾಕೆ?
ಸಂತ್ರಸ್ತ ಕುಟುಂಬದ ದನಿಯನ್ನೇ ಹತ್ತಿಕ್ಕುವ ಪ್ರಯತ್ನ ಮೊದಲಿಂದಲೂ ಕೂಡ ನಡೆದಂತಿದೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿರೋದು. ಕೇವಲ ಒಬ್ಬ ವ್ಯಕ್ತಿಯನ್ನು ನೀವು ಗುರಿ ಮಾಡಿದ್ದು ತಪ್ಪು ಅಂತ ಹೇಳಿ ಇದೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮಾನಸಿಕ ಅಸ್ವಸ್ಥ ಸಂತೋಷ್ ರಾವ್ ಅವನ ಮಾತ್ರವೇ ನೀವು ಮುಖ್ಯ ಆರೋಪಿ ಅಂತ ಹೇಳಿ ಬಿಂಬಿಸಿ ಇತರ ಪ್ರಭಾವಿ ಶಂಕಿತರನ್ನ ಕೈ ಬಿಟ್ಟಿರೋದ್ರ ಬಗ್ಗೆ ನ್ಯಾಯಾಲಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ತನಿಖಾಧಿಕಾರಿ ಮೊದಲೇ ಒಂದು ಪೂರ್ವಾಗ್ರಹ ಪೀಡಿತ ತೀರ್ಮಾನಕ್ಕೆ ಬಂದುಬಿಟ್ಟು ಕೇವಲ ಒಬ್ಬ ವ್ಯಕ್ತಿಯ ಸುತ್ತ ಇಡೀ ತನಿಖೆಯನ್ನು ಹೆಣೆದು ಬಿಟ್ಟಿದ್ದೀರಿ. ಅದು CID ತನಿಖೆ ಮಾತ್ರವಲ್ಲ, ಈ CBI ತನಿಖೆಯನ್ನು ಕೂಡ ಸೇರಿಸಿ ಹೇಳ್ತಾ ಇರೋದು. ಆತನ ಸುತ್ತ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ತಾನೇ ನ್ಯಾಯಾಧೀಶರಂತೆ ವರ್ತಿಸಿ ಚಾರ್ಜ್ ಶೀಟನ್ನು ಸಿದ್ಧಪಡಿಸಿದ್ದಾರೆ. ಇದು ಇಡೀ ತನಿಖಾ ವ್ಯವಸ್ಥೆಗೆ ತಂದ ಮುಖಭಂಗ ಅಂತ ಹೇಳಿರೋದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಡಿ ನೋವೋ ಇನ್ವೆಸ್ಟಿಗೇಷನ್ ಅಂದರೆ ಮೊದಲಿನಿಂದ ಸಂಪೂರ್ಣ ಹೊಸದಾಗಿ ತನಿಖೆ ನಡೆಸುವ ಅಗತ್ಯವನ್ನು ಎತ್ತಿ ಹಿಡಿದಿರೋದು. ಸಾಮಾನ್ಯವಾಗಿ ಒಂದು ತನಿಖಾ ಸಂಸ್ಥೆ ನೀಡಿದ ರಿಪೋರ್ಟ್ನಲ್ಲಿ ಲೋಪದೋಷಗಳಿದ್ದರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆದೇಶ ಕೊಡುತ್ತೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ CBI ತನಿಖೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿರೋದ್ರಿಂದ ಹಳೆಯ ಎಲ್ಲ ವರದಿಗಳನ್ನು ಬದಿಗಿಟ್ಟು ಮೊದಲ ದಿನದಿಂದ ತನಿಖೆಯನ್ನು ಹೇಗೆ ಆರಂಭಿಸಬೇಕಿತ್ತೋ ಹಾಗೆಯೇ ಹೊಸದಾಗಿ ಆರಂಭಿಸಬೇಕು. ಸ್ನೇಹಿತರೆ, CBI ಎಸಗಿದಂಥ 3 ಪ್ರಮುಖ ತಪ್ಪುಗಳನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಬೆರಳು ಮಾಡಿ ತೋರಿಸಿದೆ. ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು CBI ಡಾಕ್ಯುಮೆಂಟ್ಗಳನ್ನು ತೆರೆದು ಪ್ರಮುಖ ಲೋಪಗಳನ್ನು ಪಟ್ಟಿ ಮಾಡಿದ್ದಾರೆ. ಒಂದು, ಪ್ರೀ ಡಿಟರ್ಮೈನ್ಡ್ ಮೈಂಡ್ಸೆಟ್ ಅಂದರೆ ಪೂರ್ವಾಗ್ರಹ ಪೀಡಿತ ತೀರ್ಮಾನ. CBI ಅಧಿಕಾರಿಗಳು ತನಿಖೆ ಆರಂಭಿಸುವ ಮುನ್ನವೇ ಸಂತೋಷ್ ರಾವ್ ಒಬ್ಬನೇ ಅಪರಾಧಿ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹೊಸ ಆಯಾಮಗಳಲ್ಲಿ ಮತ್ತು ಇತರ ಶಂಕಿತರ ಬಗ್ಗೆ ಯಾವುದೇ ಸ್ವತಂತ್ರ ಶೋಧನೆ ನಡೆಸಿಲ್ಲ. ಇನ್ನು ವೈಜ್ಞಾನಿಕ ಸಾಕ್ಷಿಗಳ ನಿರ್ಲಕ್ಷ್ಯ. ಈ ಥರದ ಭೀಕರವಾದಂಥ ಪ್ರಕರಣಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಫಾರೆನ್ಸಿಕ್ ಇರ್ಬೋದು, DNA ಸಾಕ್ಷ್ಯಗಳಿರ್ಬೋದು ಸರಿಯಾಗಿ ಕಲೆ ಹಾಕುವಲ್ಲಿ ಮತ್ತು ಅವುಗಳನ್ನು ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡುವಲ್ಲಿ ಘೋರವಾದಂಥ ನಿರ್ಲಕ್ಷ್ಯವನ್ನು ವಹಿಸಿದಿರಿ ಅಂತ. ಇನ್ನು ಸ್ಥಳೀಯ ಪೊಲೀಸರ ಹಾದಿಯಲ್ಲೇ ಸಾಗಿರೋದು. ರಾಜ್ಯ ಪೊಲೀಸ್ ಮತ್ತು CID ಮಾಡಿದಂಥ ತಪ್ಪುಗಳನ್ನೇ CBI ಕೂಡ ಪುನರಾವರ್ತಿಸಿದೇ ವಿನಃ ತನ್ನದೇ ಆದ ಸ್ವತಂತ್ರ ತನಿಖಾ ಬುದ್ಧಿವಂತಿಕೆಯನ್ನು ಬಳಸಿಲ್ಲ ಅಂತ ಹೇಳಲಾಗ್ತಾ ಇರೋದು. ಇನ್ನು ಸಂತ್ರಸ್ತ ತಾಯಿಯ ಪರ ವಕೀಲರ ಪ್ರಬಲ ವಾದ. ಸ್ನೇಹಿತರೆ, ಸೌಜನ್ಯ ತಾಯಿ ಕುಸುಮಾವತಿ ಅವರ ಪರವಾಗಿ ಹಿರಿಯ ವಕೀಲರಾದಂಥ ಶೋಭಾ ಗುಪ್ತಾ, ಆನಂದ್ ಸಂಜಯ್, M ನುಲಿ ಮತ್ತು ಶೇಖರ್ G ದೇವಸ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದನ್ನು ಗಮನಿಸಬಹುದು. ಈ ಪ್ರಕರಣದಲ್ಲಿ ಕೇವಲ ಒಬ್ಬ ತನಿಖಾಧಿಕಾರಿ ಮಾತ್ರವಲ್ಲ, ಇಡೀ ವ್ಯವಸ್ಥೆಯೇ ಪ್ರಭಾವಿಗಳ ರಕ್ಷಣೆಗೆ ನಿಂತಿರುವಂತೆ ಕಾಣ್ತಾ ಇದೆ ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತರ್ತಾರೆ. ಆರಂಭದ ದಿನಗಳಲ್ಲಿ ಸ್ಥಳೀಯ ಪೊಲೀಸ್ನವರು ಸಾಕ್ಷ್ಯ ನಾಶಪಡಿಸಲಿಕ್ಕೆ ಯತ್ನಪಟ್ಟಂಥ ಹಾದಿ, ತದನಂತರ CID ಹಾದಿ ತಪ್ಪಿಸಿದ್ದು, ಅಂತಿಮವಾಗಿ CBI ಎಲ್ಲವನ್ನೂ ಕೂಡ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನಪಟ್ಟಿದ್ದು, ಅವರು ಸಾಕ್ಷ್ಯ ಸಮೇತವಾಗಿ ನ್ಯಾಯಪೀಠದ ಮುಂದೆ ಬಿಚ್ಚಿಟ್ರು. ಮರು ತನಿಖೆನ ಯಾವ ರೀತಿ, ಯಾವ ಏಜೆನ್ಸಿ ಮೂಲಕ ನಡೆಸಬೇಕು, CBI ನಡೆಸಬೇಕಾ, ರಾಜ್ಯ ಸರ್ಕಾರದ SIT ಫಾರ್ಮ್ ಮಾಡಬೇಕಾ, ಅಥವಾ ನಾನು ಹೇಳಿದ ಹಾಗೇ ತನಿಖೆ ನಡೀಬೇಕಾ, ಇವೆಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ದೇಶದ ಅತ್ಯುನ್ನತ ಪರಮೋಚ್ಚ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನು ಕಾಯ್ದಿರಿಸಿದೆ. ಸ್ನೇಹಿತರೆ, ಈಗೆಲ್ಲವೂ ಕೂಡ ಎಲ್ಲರ ಚಿತ್ತ ಅಂತಿಮ ತೀರ್ಪಿನತ್ತ ನೆಟ್ಟಿರೋದು. ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇರ ಉಸ್ತುವಾರಿಯಲ್ಲೇ ಈ ತನಿಖೆ ನಡೆಯಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮನವಿ ಮಾಡಿಕೊಂಡಿದ್ದಾರೆ. ತನಿಖಾ ಸಂಸ್ಥೆ ಹಾಗೂ ತನಿಖೆ ಸ್ವರೂಪದ ಕುರಿತಾಗಿ ಕೋರ್ಟ್ ತನ್ನ ಅಂತಿಮ ಆದೇಶದಲ್ಲಿ ವಿಸ್ತೃತವಾದಂಥ ನಿರ್ದೇಶನಗಳನ್ನು ಕೊಡಲಿದೆ. ವೀಕ್ಷಕರೇ, ಇದು ಬರೀ ಒಂದು ಮರು ತನಿಖೆ ಆದೇಶ ಅಲ್ಲ, ಇದು ದೇಶದ ಅತೀ ದೊಡ್ಡ ಪ್ರೀಮಿಯಂ ತನಿಖಾ ಸಂಸ್ಥೆ ಎನಿಸಿಕೊಂಡಿರೋ CBI ಮುಖಕ್ಕೆ ಸುಪ್ರೀಂ ಕೋರ್ಟ್ ಬಾರಿಸಿರೋ ಭರ್ಜರಿ ತಪರಾಕಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೆತ್ತ ಕರಳು 14 ವರ್ಷ ರೋಧಿಸ್ತಾ ಇದ್ದರೆ ತನಿಖೆ ಮಾಡಬೇಕಾದಂಥ ಅಧಿಕಾರಿಗಳು ಪ್ರಭಾವಿಗಳ ಮಡ್ಲಲ್ಲಿ ಕುಳಿತು ತಾವೇ ಜಡ್ಜ್ ತರಹ ನಾಟಕ ಆಡಿದ್ದಾರೆ ಅಂದರೆ ಈ ತನಿಖಾ ವ್ಯವಸ್ಥೆ ಯಾರ ಪರವಾಗಿದೆ ಅನ್ನೋ ಪ್ರಶ್ನೆ ಇವತ್ತು ದೇಶದ ಪ್ರತಿ ಪ್ರಜೆಯನ್ನು ಕಾಡ್ತಾ ಇದೆ. ಕೇವಲ ಹೊಸ ತನಿಖೆ ನಡೆಸಿದ್ರೆ ಸಾಲದು. ಸೌಜನ್ಯ ಕೇಸನ್ನು ಇಷ್ಟು ವರ್ಷಗಳ ಕಾಲ ಉದ್ದೇಶಪೂರ್ವಕವಾಗಿ ಹಳ್ಳ ಹಿಡಿಸಿದ, ಸಾಕ್ಷ್ಯಗಳನ್ನು ನಾಶಪಡಿಸಿದ, ಕಣ್ಣೀರಲ್ಲಿರೋ ತಾಯಿಯ ಹೇಳಿಕೆಯನ್ನು ಕಸದ ಬುಟ್ಟಿಗೆ ಎಸೆದ ಆ CBIನ ಮತ್ತು ಅಂದಿನ ಸ್ಥಳೀಯ ಪೊಲೀಸರ ವಿರುದ್ಧ ತನಿಖಾಧಿಕಾರಿಗಳ ತಲೆದಂಡ ಆಗಲೇಬೇಕು. ಮತ್ತು ಇದರಲ್ಲಿ ಶಾಮೀಲಾಗಿರೋ ಆ ಖಾಕಿ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ ಅವರ ಮೇಲೂ ಕೂಡ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ತನಿಖೆ ನಡೆಸದೇ ಇದ್ದರೆ ಈ ದೇಶದ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ. ಹಾಗಾದರೆ ಇನ್ನು ಮುಂದೆ ರಚನೆಯಾಗುವ SIT ತಂಡ ಪ್ರಭಾವಿಗಳ ಮುಖವಾಡ ಕಳಚುತ್ತಾ? ಸುಪ್ರೀಂ ಕೋರ್ಟ್ ನೇರ ಉಸ್ತುವಾರಿಯಲ್ಲೇ ಸೌಜನ್ಯ ಆತ್ಮಕ್ಕೆ ಕೊನೆಗೂ ಶಾಂತಿ ಸಿಗುತ್ತಾ? ಇಡೀ ಕರ್ನಾಟಕವೇ ಈ ನ್ಯಾಯದ ಕದನವನ್ನು ಕಣ್ಣಿಟ್ಟು ಕಾಯ್ತಾ ಇರುತ್ತೆ. ಅದರ ಎಲ್ಲ ಅಪ್ಡೇಟ್ಸ್ಗಳ ಸಮೇತವಾಗಿ ನಾನು ಕೂಡ ಬರ್ತೀನಿ. ನಿರಂತರ ಅಪ್ಡೇಟ್ಸ್ಗಳಿಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಅವನಿಯಾನ ನ್ಯೂಸ್ ಚಾನಲ್.
ಈ ಒಂದು ಕುತೂಹಲದ ಒಂದು ಅಪ್ಡೇಟ್ಸ್ಗೆ ಜೊತೆಗೆ ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.